ಓಂ ಶಾಂತಿ. ನೆನಪಿನಲ್ಲಿದ್ದು ಭೋಜನವನ್ನು ತಯಾರು ಮಾಡಿದಾಗ ಸ್ವೀಕರಿಸುವಂತಹವರ ಹೃದಯ ಮನಸ್ಸು ಶುದ್ಧವಾಗಿ ಬಿಡುತ್ತದೆ. ನೀವು ಬ್ರಾಹ್ಮಣರ ಭೋಜನ ಬಹಳ ಶುದ್ಧವಾಗಿರಬೇಕಾಗಿದೆ. ಸತ್ಯುಗದಲ್ಲಿ ನಿಮ್ಮ ಬಾಗಿಲಿಗೆ ಎಂದಿಗೂ ಮೃತ್ಯು ಬರುವುದಿಲ್ಲ, ಏಕೆಂದರೆ ಸಂಗಮ ಯುಗದಲ್ಲಿ ನೀವು ಮಕ್ಕಳು ತಂದೆಯಿಂದ ಬದುಕಿದಂತೆಯೇ ಸಾಯುವುದನ್ನು ಕಲಿತಿದ್ದೀರಿ. ಯಾರು ಈಗ ಬದುಕಿದ್ದು ಸಾಯುತ್ತಾರೆ, ಅವರ ಬಾಗಿಲಿಗೆ ಎಂದಿಗೂ ಮೃತ್ಯು ಬರುವುದಿಲ್ಲ. ನೀವು ಇಲ್ಲಿಗೆ ಬಂದಿರುವುದೇ ಸಾಯುವುದನ್ನು ಕಲಿಯುವ ಸಲುವಾಗಿ. ಸತ್ಯುಗವಾಗಿದೆ ಅಮರಲೋಕ, ಅಲ್ಲಿ ಮೃತ್ಯು ಯಾರನ್ನು ಕಬಳಿಸುವುದಿಲ್ಲ. ಈ ರಾವಣ ರಾಜ್ಯವು ಮೃತ್ಯು ಲೋಕವಾಗಿದೆ, ಆದ್ದರಿಂದ ಇಲ್ಲಿ ಎಲ್ಲರ ಅಕಾಲ ಮೃತ್ಯುವಾಗುತ್ತಿರುತ್ತದೆ. ಪ್ರದರ್ಶನದಲ್ಲಿ ಕಲಿಯುಗ ಮತ್ತು ಸತ್ಯುಗದ ಮಧ್ಯದಲ್ಲಿ ಸಂಗಮಯುಗದ ಮಾಡೆಲ್ ಇರಲಿ. ಆ ಚಿತ್ರದಲ್ಲಿ 15-20 ಶ್ವೇತ ವಸ್ತ್ರಧಾರಿಗಳು ತಪಸ್ಸಿನಲ್ಲಿ ಕುಳಿತಿರಬೇಕು. ಒಂದು ವೇಳೆ ಜ್ಞಾನವು ಬುದ್ಧಿಯಲ್ಲಿ ಇಲ್ಲದಿರುವಾಗ ಜ್ಞಾನಸಾಗರನೆಂದು ಹೇಳಲಾಗುತ್ತದೆ. ಏನು ಆದುದರಿಂದ ಇಡೀ ದಿನ ಬುದ್ಧಿಯು ಇದರಲ್ಲಿಯೇ ತೊಡಗಿದ್ದಾಗ ಎಲ್ಲ ಬಂಧನಗಳು ದೂರವಾಗುತ್ತಾ ಹೋಗುತ್ತವೆ. ಈಗ ನಾವು ಬ್ರಾಹ್ಮಣರಾಗಿದ್ದೇವೆ, ನಂತರ ದೇವತೆಯಾಗುತ್ತೇವೆ. ಒಂದು ವೇಳೆ ಉತ್ತಮ ಪುರುಷಾರ್ಥ ಮಾಡದೇ ಹೋದಲ್ಲಿ ಕ್ಷತ್ರಿಯ ಕುಲದಲ್ಲಿ ಹೋಗಿಬಿಡುತ್ತೀರಿ, ವೈಕುಂಠವನ್ನು ನೋಡಲು ಆಗುವುದಿಲ್ಲ. ಆಭರಣಗಳಿಂದ ಶೃಂಗರಿಸಲ್ಪಟ್ಟಿರುವ ಚಿತ್ರ ಹಾಗೂ ಇದು ತಪಸ್ಸಿನ ಚಿತ್ರ, ಈ ಎರಡು ಚಿತ್ರದಿಂದ ಸತ್ಯುಗದ ಸ್ಥಾಪನೆ ಮಾಡುತ್ತಿದ್ದಾರೆಂದು ತಿಳಿದುಕೊಳ್ಳುತ್ತಾರೆ. ನಾವೀಗ ತಪಸ್ಸನ್ನು ಮಾಡುತ್ತಿದ್ದೇವೆ, ನಂತರ ಹೇಗೆ ಆಗುತ್ತೇವೆ, ಇದನ್ನೇ ಸುದರ್ಶನ ಚಕ್ರ ದಾರಿಯಾಗಿ ಕುಳಿತುಕೊಳ್ಳುವುದು ಎಂದು ಕರೆಯಲಾಗುವುದು. ಏಕೆಂದರೆ ಬುದ್ಧಿಯಲ್ಲಂತೂ ಪೂರ್ಣ ಜ್ಞಾನವಿದೆ. ಬುದ್ಧಿಯಲ್ಲಿ ಇಡೀ ಜ್ಞಾನವಿದ್ದರೆ ತಂದೆಯ ನೆನಪು ಇರುತ್ತದೆ, ಉನ್ನತಿಯನ್ನು ಹೊಂದುತ್ತಿರುತ್ತೀರಿ. ಒಂದು ವೇಳೆ ಸತೋ ಪ್ರಧಾನವಾಗದಿದ್ದರೆ ಸತ್ಯುಗದಲ್ಲಿ ಹೋಗುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಿ. ಉಳಿದ ದೇಹದ ಸಂಬಂಧ ಮುಂತಾದವುಗಳನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿ. ವಿಶ್ವದಲ್ಲಿ ಪವಿತ್ರತೆ, ಸುಖ, ಶಾಂತಿಯ ಸ್ಥಾಪನೆಯಾಗುತ್ತಿದೆ. ಅದು ಹೇಗೆ ಆಗುತ್ತಿದೆ ಎಂದು ಬಂದು ತಿಳಿದುಕೊಳ್ಳಿ. ನೀವು ನಿಮಗಾಗಿಯೇ ಮಾಡುತ್ತಿರುವ ಪ್ರದರ್ಶನಿಯಲ್ಲಿ ಈ ರೀತಿ ತಿಳಿಸಿ. ನೀವು ಮಕ್ಕಳ ಬುದ್ಧಿಯಲ್ಲಿ ವಿಚಾರ ನಡೆಯುತ್ತಿರಬೇಕು. ಬಲೆ ಕೆಲಸ ಕಾರ್ಯಗಳನ್ನು ಮಾಡಿ, ಕೈಯಿಂದ ಭೋಜನವನ್ನು ತಯಾರು ಮಾಡಿ, ಆದರೆ ಬುದ್ಧಿಯು ಶಿವತಂದೆಯ ಜೊತೆ ಇರಲಿ. ಎಷ್ಟೆಷ್ಟು ಯೋಗದಲ್ಲಿದ್ದು ಊಟ ತಯಾರು ಮಾಡುತ್ತೀರಿ, ಅಷ್ಟು ಆ ಭೋಜನದಲ್ಲಿ ಶಕ್ತಿ ಬರುತ್ತದೆ. ದೇವತೆಗಳು ಸಹ ಬ್ರಹ್ಮ ಭೋಜನವನ್ನು ಬಹಳ ಮಹಿಮೆ ಮಾಡುತ್ತಿದ್ದರೆಂದು ಗಾಯನವಿದೆ. ಯೋಗದಲ್ಲಿದ್ದು ಭೋಜನವನ್ನು ತಯಾರು ಮಾಡುವ ಬ್ರಾಹ್ಮಣರು ಬೇಕು. ಯೋಗದಲ್ಲಿರುವವರೇ ಜ್ಞಾನಿಗಳು ಆಗಿರುತ್ತಾರೆ, ಆದುದರಿಂದ ಅವರನ್ನು ಸೇವೆಯಲ್ಲಿ ಕಳುಹಿಸುತ್ತಾರೆ. ಈಗ ನೀವು ಸಿಲಿಂಡರ್ ಗಡಿಯಾರ ಆಗಿದ್ದೀರಿ, ಅದನ್ನು ಲಿವರ್ ಮಾಡಬೇಕು. ಬಂಧನ ಮುಕ್ತರಾಗಲು ಅಥವಾ ತಮ್ಮ ಉನ್ನತಿಯನ್ನು ಮಾಡಿಕೊಳ್ಳಲು ಬುದ್ಧಿಯು ಜ್ಞಾನದಿಂದ ತುಂಬಿರಬೇಕು. ಮಾಸ್ಟರ್ ಜ್ಞಾನಸಾಗರನಾಗಿ ಸುದರ್ಶನ ಚಕ್ರಧಾರಿಯಾಗಿ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು. ನಿದ್ರೆಯನ್ನು ಗೆಲ್ಲುವವರಾಗಿ ನೆನಪು ಹಾಗೂ ಸೇವೆಯ ಬಲವನ್ನು ಜಮಾ ಮಾಡಿಕೊಳ್ಳಬೇಕು. ಸಂಪಾದನೆಯಲ್ಲಿ ಎಂದೂ ಆಲಸ್ಯ ಮಾಡಬಾರದು, ತೂಗಿಡಿಸಬಾರದು. ವಿಶ್ವದಲ್ಲಿ ಈಶ್ವರೀಯ ಪರಿವಾರದ ಸ್ನೇಹದ ಬೀಜ ಬಿತ್ತುವಂತಹ ವಿಶ್ವ ಸೇವಾಧಾರಿ ಭವ. ಎಲ್ಲಿಯವರೆಗೂ ಅಲೌಕಿಕ ಹಾಗೂ ಈಶ್ವರೀಯ ಸ್ನೇಹದ ನಿಸ್ವಾರ್ಥ ಸ್ನೇಹದ ಅನುಭೂತಿ ಮಾಡಿಸುವುದೇ ಬೀಜವನ್ನು ಬಿತ್ತುವುದಾಗಿದೆ. ಸ್ನೇಹದ ಬೀಜ ಸಹಯೋಗಿಯಾಗುವ ವೃಕ್ಷ ಸ್ವತಃವಾಗಿ ಹುಟ್ಟುಹಾಕುವುದು ಮತ್ತು ಸಮಯದಲ್ಲಿ ಸಹಜವಾಗಿ ಫಲ ಕಂಡುಬರುವುದು, ಕೆಲವು ಫಲ ಬೇಗ ಬರುವುದು. ಭಾಗ್ಯವಿದಾತ ತಂದೆಯನ್ನು ತಿಳಿಯುವುದು, ಗುರುತಿಸುವುದು ಮತ್ತು ಅವರ ಡೈರೆಕ್ಟ್ ಮಕ್ಕಳಾಗಿ ಬಿಡುವುದು, ಇದು ಎಲ್ಲದಕ್ಕಿಂತ ದೊಡ್ಡ ಭಾಗ್ಯವಾಗಿದೆ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಓಂ ಶಾಂತಿ.